ಕನ್ನಡ ಹಾಸ್ಯ ಸಾಹಿತ್ಯಕ್ಕೆ ಬೀಚಿ ಅವರ ಕೊಡುಗೆ ಬಹಳ ದೊಡ್ಡದು. ಅವರ ಮಾನಸ ಪುತ್ರ ತಿಮ್ಮ, ತರಲೆ ತಿಮ್ಮ, ಅವ ಮಾಡುವ ತುಂಟಾಟ ತರಲೆಗಳು 1, 2 ಇಲ್ಲ, ಸಾಕಷ್ಟು ಅದಾವು. ಅಂತ ತಿಮ್ಮನ ತಲೆ ಅನ್ನುವಂಥ ಪುಸ್ತಕದೊಳಗಿನ ತರಲೆ ಘಟನೆಗಳನ್ನು ಹಂಚ್ಕೋತೀನಿ. ದಿನಕ್ಕೊಂದು ಈ ತಿಮ್ಮನ ತರಲೆ ಅಂದ್ರೆ ಬೀಚಿಯ ತರಲೆ, ಬೀಚಿಯ ಮಾನಸ ಪುತ್ರ ಈ ತಿಮ್ಮ. ದಿನಕ್ಕೊಂದು ಹಂಚ್ಕೋತೀನಿ. ಇವತ್ತನ್ನ ಕೇಳಿ ನಿಮ್ಮ ಗಂಟ ಮುಖದ ನರಗಳು ಒಂದೆಷ್ಟು ಸಡಿಲಾದ್ರೆ ನನ್ನ ಶ್ರಮ ಸಾರ್ಥಕ ಅಂದ್ಕೋತನು. ತಿಮ್ಮ ಸಾಲಿ ತಪ್ಪಿಸ್ಬೇಕಾಗಿತ್ತು. ಮತ್ತ ಹೇಳಲಾರ್ದ ಸಾಲಿ ಬಿಟ್ರ ಶಾಲ್ಯಾಗ ಶಿಕ್ಷೆ ಕೊಡ್ತಾರ. ಅದಕ್ಕೆ ಇವ ಏನ್ ಮಾಡಿದ, ಆರಾಮಿಲ್ಲ ಅಂತ ಹೇಳಿ ಸೋಗು ಹಾಕಿದ. ಆರಾಮಿಲ್ಲ ಅಂತ ಹೇಳಿ ಸಾಲಿಗೆ ಹೇಳಬೇಕಾದ್ರೆ ಯಾರ ಕಡೆಯಿಂದ ಹೇಳಿಸ್ಬೇಕು, ಮತ್ತು ಅವ್ರ ತಿಮ್ಮನ ಅಪ್ಪನ ಹೇಳಬೇಕು. ಅದಕ್ಕೆ ತಿಮ್ಮ ಒಂದು ಉಪಾಯ ಮಾಡ್ತಾನೆ. ಏನು ಉಪಾಯ ಮಾಡ್ತಾನಪ್ಪ ಅಂದ್ರೆ, ಫೋನ್ ಮಾಡ್ತಾನೆ. ಅಗದಿ ಗಡಸು ಧ್ವನಿಯಿಂದ ಮಾತಾಡ್ತಾನೆ, ದೊಡ್ಡ ಧ್ವನಿಯಿಂದ. ಹಲೋ, ಹೆಡ್ ಮಾಸ್ಟರ್ ಅದಾರನ್ರಿ ಅಂತಾನೆ. ಅಂದ್ಕೂಲ ಕಡೆ ಹೆಡ್ ಮಾಸ್ಟರ್ ಯಾರೋ ಫೋನ್ ತಗೋತಾರು. ಹೆಡ್ ಮಾಸ್ಟರ್ ನಿಮ್ಗೆ ಯಾರೋ ಮಾತಾಡ್ತಾರೆ ನೋಡ್ರಿ ಅಂತೇಳಿ ಹೆಡ್ ಮಾಸ್ಟರ್ ಕೈಯಾಗ ಫೋನ್ ಕೊಡ್ತಾರೆ. ಹೇಳ್ರಿ ಯಾರ್ರಿ ಅಂತೇಳಿ ಅಲ್ಲಿ ಹೆಡ್ ಮಾಸ್ಟರ್ ಗಾಬರಿಯಾಗಿ ಕೇಳ್ತಾನೆ. ಹೆಡ್ ಮಾಸ್ಟರ್ ನೀವಲ್ರಿ ಅಂತಾನೆ ತಿಮ್ಮ. ಹೌದ್ರಿ. ಇವತ್ತ ನಮ್ಮ ತಿಮ್ಮನ ಮೈಯಾಗ ಆರಾಮಿಲ್ರಿ, ಅವ ಇವತ್ತು ಸಾಲಿ ಬರಂಗಿಲ್ಲ ಅಂತ ಹೇಳ್ತಾನೆ. ಯಾರ? ತಿಮ್ಮನ ಹೇಳ್ತಾನೆ. ಅಂದ್ಕೂಡ್ಲೆ ಹೆಡ್ ಮಾಸ್ಟರ್ ಕೇಳ್ತಾನೆ, ಹೌದ್ರಿ, ನೀವ್ಯಾರ್ರಿ ಮಾತಾಡೋರ? ನೀವ್ಯಾರ್ರಿ ಮಾತಾಡೋರು ಅಂದ್ಕೂಡ್ಲೆ ಇವ ಪೂರ್ವ ತೇರಿರಂಗಿಲ್ಲ, ಗದ್ದಲಕ್ಕೆ ಬರ್ತಾನೆ. ಎಡ್ದು ಯಪ್ಪ ಅಂತ ಅಂಜೆ. ನಮ್ಮ ಅಪ್ಪ ಮಾತಾಡುದ್ರಿ ಅಂತಾನೆ ತಿಮ್ಮ. ಸುಳ್ಳು ಹೇಳಕ್ ಹೋಗಿ ಸುಸ್ತು ಬಿದ್ದ ತಿಮ್ಮ. ಇನ್ನೊಂದು, ತಿಮ್ಮ ಗಣಿತದಾಗ ಬರೀ ನಪಾಸ್ ಹಾಕತ್ತಿದ್ದ. ಅವರಪ್ಪ ಏನು ಮಾಡಿದ, ತಿಮ್ಮಗ ಸ್ಪೆಷಲ್ ಕ್ಲಾಸ್ ಒಬ್ಬ ಸರ್ನ ಕರೆಸಿ ಮನೆಗೆ ಕರೆಸಿನ ಕ್ಲಾಸ್ ಹೇಳ್ಸಾಕಚ್ಚಿದ. ತಿಮ್ಮಗೆಲ್ಲ ತಿಳಿಸ್ಕೊಡೋದು. ಇದಕ್ಕೆ ಏನಂತಾರೆ, ಇದೇನಂತ ಎಷ್ಟು ಕೂಡಿಸ್ರೆ ಏನಾಗ್ತಿ ಎಲ್ಲ ಕೇಳಕ್ಕೆ ಕಲ್ಸಾಕತ್ತು. ನೀವು ತಿಮ್ಮ ಅಂದ, ಯಾರು ಮನೆ ಪಾಠ ಮಾಡಕ್ಕೆ ಬಂದಿದ್ಲ ಮಾಸ್ತರ ಅವಾಗಂದ, ಸರ್ ಅನ್ನ. ಏನೋ ತಿಮ್ಮ ಯಾಕಂದ, ಏನಿಲ್ರಿ, ನೀವು ಕಳ್ಸೋದು ನೋಡಿದ್ರೆ ನಮ್ಮ ಅಪ್ಪಂದ ನೆನಪು ಬರ್ತತ್ರಿ ಅಂದ. ಯಾಕೆ ನಿಮ್ಮಪ್ಪಂದ ಯಾಕೆ ನೆನಪು ಬರ್ತೈತಿ ಅಂದ. ಯಾರು? ಮನೆ ಪಾಠದ ಮಾಸ್ತರ್. ತಿಮ್ಮ ಹೇಳ್ತಾನೆ, ನಮ್ಮ ಅಪ್ಪಗೂ ರೀ ನಿಮ್ಮಂಗ ಗಣಿತ ಬರಂಗ ಇಲ್ರಿ ಅಂದ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.